ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಬಿಂದು. ವೆಲ್ಕಮ್ ಬ್ಯಾಕ್ ಟು ಬಿಬಾಸ್ ಕಿಚನ್. ಈಗಂತೂ ಎಲ್ಲ ಕಡೆ ಈ LPG ಗ್ಯಾಸ್ದೇ ಹವಾ ಆಗಿಬಿಟ್ಟಿದೆ. ನಮ್ಮ ಮನೆಗೂ ಆ ಬಿಸಿ ತಟ್ಟಿ ಅಟ್ಟದ ಮೇಲಿರೋ ಸೀಮೆಎಣ್ಣೆ ಸ್ಟವ್ಗೆ ತುಂಬಾ ಖುಷಿಯಾಗಿದೆ. ಈ ಟೈಮ್ಗೆ ನಮ್ಮ ಸೀಮೆಎಣ್ಣೆ ಸ್ಟವ್ ಮನಸ್ಸಿನ ಮಾತೇನು ಗೊತ್ತಾ? ಹಳೆ ಗಂಡನ ಪಾದನೆ ಗತಿ ಅಂತ ಅಂತೂ ಇಂತೂ ಬಂದ್ರಲ್ಲ ಅನ್ನೋದೇ ಅದ್ರ ಮನಸ್ಸಿನ ಮಾತು. ಏನಿಲ್ಲ ಅಂದ್ರೂ ಒಂದು 3-4 ವರ್ಷ ಆಗಿದೆ ಈ ಸೀಮೆಎಣ್ಣೆ ಸ್ಟವ್ನ ಯೂಸ್ ಮಾಡಿ. ನಮ್ಮಮ್ಮ ಇವಾಗ ಎತ್ಕೊಂಡು ಕ್ಲೀನ್ ಮಾಡಿ ಸೀಮೆಎಣ್ಣೆನ ಹಾಕ್ತಾಯಿದ್ದಾರೆ. ನನ್ನ ಮಗ ಇದೇ ಫಸ್ಟ್ ಟೈಮ್ ಈ ಸೀಮೆಎಣ್ಣೆ ಸ್ಟವ್ನ ನೋಡ್ತಾ ಇರೋದು. ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾನೆ ಅದನ್ನು. ಸೀಮೆಎಣ್ಣೆನ ಹಾಕೋದಕ್ಕೆ ಉಪಯೋಗಿಸ್ತೀವಲ್ಲ ಆ ವಸ್ತುನ ಬುದ್ಧಿವಂತ ಅಂತ ಕರಿತೀವಿ. ನಿಮ್ಮ ಕಡೆ ಏನಂತ ಕರಿತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮಮ್ಮ ಇಲ್ಲಿ ಬೆಳಗಿನ ತಿಂಡಿಗೆ ಅಂತ ನುಚ್ಚಕ್ಕಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದಾರೆ. ಅಮ್ಮ ಮನೆ ಹಾಗೂ ಅಜ್ಜಿ ಮನೆ ಎರಡು ಕಡೆಯೂ ಅಷ್ಟೇ ರವೆ ಉಪ್ಪಿಟ್ಟಿಗಿಂತ ನುಚ್ಚಕ್ಕಿ ಉಪ್ಪಿಟ್ಟನ್ನೇ ಜಾಸ್ತಿ ಮಾಡೋದು. ನಮಗೂ ಕೂಡ ಅದೇ ತುಂಬ ಇಷ್ಟ ಆಗುತ್ತೆ. ನಮ್ಮ ಲಡ್ಡುಗಂತೂ ಪ್ರಾಣಿಗಳಂದರೆ ತುಂಬಾ ಇಷ್ಟ. ನಮ್ಮಮ್ಮ ಮನೇಲಿ ಮೇಕೆಗಳು, ನಾಯಿ, ಕೋಳಿ, ಬೆಕ್ಕು ಎಲ್ಲ ಪ್ರಾಣಿಗಳು ಇದೆ. ಇಲ್ಲಿ ಇದೆಯಲ್ಲ ಈ ಬೆಕ್ಕು, ಇದು ನಮ್ಮಮ್ಮ ಅಡುಗೆ ಮುಗಿಸಿ ಬರೋವರೆಗೆ ಅಡುಗೆ ಮನೆಯಿಂದ ಹೊರಗಡೆ ಬರಲ್ಲ. ನುಚ್ಚಕ್ಕಿ ಉಪ್ಪಿಟ್ಟಂತೂ ತುಂಬಾ ಸಖತ್ತಾಗಿತ್ತು. ನನಗೆ ನಮ್ಮಮ್ಮ ಮಾಡೋ ನುಚ್ಚಕ್ಕಿ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ. ಇನ್ನೊಂದು ತಮಾಷೆ ಏನು ಅಂತಂದರೆ, ಇವತ್ತು ನಮ್ಮಮ್ಮ ಉಪ್ಪಿಟ್ಟನ್ನು ಕುಕ್ಕರಲ್ಲಿ ಮಾಡಿದ್ದಾರೆ. ಟೇಸ್ಟ್ ಅಂತೂ ಸೂಪರಾಗಿತ್ತು. ನಾವು ಊರಿಗೆ ಹೋದ್ರಂತೂ ಲಡ್ಡು ಮನೆಯೇ ಸೇರಲ್ಲ. ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾರಲ್ಲ, ಆ ಸ್ಕೂಲ್ ಪಕ್ಕನೇ ಒಂದು ಅಂಗನವಾಡಿ ಇದೆ, ಅಲ್ಲಿಗೆ ಹೋಗ್ತಾನೆ. ಅಮ್ಮ ಕೆಲ್ಸಕ್ಕೆ ಹೋಗಬೇಕಾದ್ರೆ ಜೊತೆಲೇ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸ್ಕೂಲಲ್ಲಿ ಕೆಲಸನ ಮುಗಿಸಿ ಬರಬೇಕಾದ್ರೆ ಕರ್ಕೊಂಡು ಬರ್ತಾರೆ. ಬಾಯ್ ಲಡ್ಡು, ಲಡ್ಡುಮಾ ಬಾಯ್. ಅಮ್ಮಂಗೆ ಸ್ಕೂಲಿಗೆ ಲೇಟಾಗಿತ್ತು, ಅದಕ್ಕೆ ತಮ್ಮನೇ ಬಿಡೋಕೆ ಹೋದ. ನಾನು ಅದಾದಮೇಲೆ ಕೋಳಿಗಳಿಗೆ ಮೇವಾಗಿ ಹಾಗೆ ನೋಡ್ತಾ ಇದ್ದೆ. ಇಲ್ಲೊಂದು ಹೊಸ ಗಿಡನ ನೋಡಿದೆ. ನಾನು ಇದೇ ಫಸ್ಟ್ ಟೈಮ್ ಈ ಗಿಡನ ನೋಡ್ತಾ ಇರೋದು. ನಿಮ್ಗೆ ಯಾರಿಗಾದ್ರೂ ಇದ್ದು ಯಾವ ಗಿಡ ಮತ್ತು ಯಾವ ಹೂವು ಅಂತ ಏನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ನಾವು ಚಿಕ್ಕವರಿದ್ದಾಗ ಬೇಸಿಗೆ ರಜೆ ಬರೋದನ್ನೇ ಕಾಯ್ತಾ ಇದ್ವಿ. ಮತ್ತು ಈ ಬೇಸಿಗೆ ಟೈಮಲ್ಲಿ ಮನೆ ಮುಂದೆ ಸಂಜೆ ಆಯಿತು ಅಂದರೆ ಘಮ ಘಮ ಅಂತ ಪರಿಮಳ ಬರ್ತಾಯಿತ್ತು. ಯಾಕೆ ಅಂತೀರಾ? ಮಲ್ಲಿಗೆ ಹೂವಿನ ಗಿಡ ಅಷ್ಟೊಂದಿತ್ತು ನಮ್ಮ ಮನೆ ಮುಂದೆ. ಸಂಜೆ ಟೈಮಲ್ಲಿ ಮಲ್ಲಿಗೆ ಮೊಗ್ಗನ್ನ ಕಿತ್ಕೊಂಡು ಕಟ್ಟಿ ಇಟ್ಕೋತಾ ಇದ್ವಿ. ನಾನು ಮತ್ತು ನನ್ನ ತಂಗಿ ಇಬ್ಬರೂ ಹಿಂದಿನ ದಿನವೇ ಡಿಸೈಡ್ ಮಾಡ್ಕೋತಾ ಇದ್ವಿ ಯಾರು ಹೂವನ್ನ ಕೀಳಬೇಕು, ಹೂ ಯಾರು ಜಾಸ್ತಿ ಮುಡ್ಕೋಬೇಕು ಅಂತ. ನಮ್ಮಮ್ಮ ಇಲ್ಲಿ 2 ಸುತ್ತಿನ ಮಲ್ಲಿಗೆ ಜೊತೆಗೆ 1 ಸುತ್ತಿನ ಮಲ್ಲಿಗೆ ಹೂವಿನ ಗಿಡ ಕೂಡ ಹಾಕಿದ್ದಾರೆ. ಇವತ್ತು ರಾಮನವಮಿ, ಅದಕ್ಕೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಮನೆ ಒರೆಸ್ಕೊತಾ ಇದ್ದೆ. ಮನೆಯೆಲ್ಲನೂ ಒರೆಸ್ಕೊಂಡು ಹೊರಗಡೆ ಎಲ್ಲ ತೊಳೆದು ಸ್ನಾನನ ಮುಗಿಸಿ ಇವಾಗ ಹೊಸ್ಲನ್ನ ತೊಳೆದು ಅರಿಶಿಣ ಕುಂಕುಮನ ಹಾಕೋತಾ ಇದ್ದೀನಿ. ನಾನು ಫಸ್ಟೇ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾದ್ರೆ ಹೊಸ್ಲನ್ನ ತೊಳೆದು ಬಿಟ್ಟಿರ್ತೀನಿ. ಮತ್ತು ಸ್ನಾನ ಮುಗಿಸಿ ಬಂದು ಹೊಸ ನೀರನ್ನು ತಗೊಂಡು ಮತ್ತು ಹೊಸ್ಲನ್ನ ತೊಳೆದು ಅರಿಶಿಣ ಕುಂಕುಮನ ಹಚ್ಕೋತೀನಿ. ಈ ಟೈಮಲ್ಲಿ ನನ್ನ ಮಗನ್ನ ನೆನಪಿಸ್ಕೊತಾ ಇದ್ದೆ. ಈ ಸಮಯದಲ್ಲಿ ಏನಾದರೂ ಅವನಿದ್ದಿದ್ರೆ ನಾನು ಮಾಡ್ತೀನಿ ಅಂತ ಹೇಳಿ ಅವನು ಅರಿಶಿಣ ಕುಂಕುಮನ ತಗೊಂಡು ಒಂದು ದೇವ್ರನ್ನ ಅವನೇ ಸೃಷ್ಟಿ ಮಾಡಿ ಪೂಜೆ ಮಾಡ್ಕೊಂಡು ಕೂತ್ಕೋತಿದ್ದ. ನನಗೆ ದೇವ್ರ ಪೂಜೆ ಮಾಡಬೇಕಾದ್ರೆ ನಿಂತು ಪೂಜೆ ಮಾಡೋದಕ್ಕಿಂತ ಕೂತ್ಕೊಂಡು ಪೂಜೆ ಮಾಡೋದಂದರೆ ತುಂಬಾ ಇಷ್ಟ. ಈ ರೀತಿ ನಾನು ಕೂತ್ಕೊಂಡು ಪೂಜೆ ಮಾಡೋದ್ರಿಂದ ನನ್ನ ಮನಸ್ಸಿಗೆ ಒಂಥರ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತೆ. ದೇವರ ನೈವೇದ್ಯಕ್ಕೆ ರಸಾಯನನ ಮಾಡಿದ್ದೆ, ಅಂದರೆ ಪಂಚಾಮೃತನ ಮಾಡಿದ್ದೆ, ಅದನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಇವತ್ತು ರಾಮನವಮಿ ಅಲ್ವಾ, ಅದಕ್ಕೆ ಕರ್ಬೂಜ ಹಣ್ಣಿನ ಪಾನಕ ಮಾಡೋಣ ಅಂತ ಹೇಳಿ ಇಲ್ಲಿ ಬೆಲ್ಲವನ್ನು ನೆನೆ ಹಾಕೋತಾ ಇದ್ದೀನಿ. ಇದರ ಜೊತೆಗೆ ಅರ್ಧದಷ್ಟು ಕರ್ಬೂಜ ಹಣ್ಣನ್ನು ಕಟ್ ಮಾಡಿ ಒಂದು ಮಿಕ್ಸರ್ ಜಾರ್ಗೆ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತು ಉಳಿದಿದ್ದ ಅರ್ಧನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೋತೀನಿ. ನಂತರ ಒಂದು ಕುಟಾಣಿಗೆ 2-3 ಏಲಕ್ಕಿ ಹಾಗೂ 8-10 ಮೆಣಸನ್ನು ಈ ರೀತಿ ಕುಟ್ಟಿ ಇಟ್ಕೊತೀನಿ. ನಂತರ ಕರ್ಗಿರುವಂತಹ ಬೆಲ್ಲದ ನೀರಿಗೆ ರುಬ್ಬಿಟ್ಕೊಂಡಿರುವಂತಹ ಕರ್ಬೂಜ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಕುಟ್ಟಿ ಇಟ್ಕೊಂಡಿರುವಂತಹ
ಏಲಕ್ಕಿ ಹಾಗೂ ಮೆಣಸಿನ ಪುಡಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕರ್ಬೂಜ ಹಣ್ಣು ಹಾಗೂ ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಂಡ್ರೆ ತಂಪಾಗಿ ಕರ್ಬೂಜ ಹಣ್ಣಿನ ಪಾನಕ ರೆಡಿ ಆಗುತ್ತೆ. ಇವತ್ತು ರಾಮನವಮಿಗೆ ನಾನು ಪಂಚಾಮೃತ, ಕೋಸಂಬರಿ, ಮಜ್ಜಿಗೆ ಹಾಗೂ ಕರ್ಬೂಜ ಹಣ್ಣಿನ ಪಾನಕನ ಮಾಡಿದ್ದೆ. ಜೊತೆಗೆ ಮಧ್ಯಾಹ್ನದ ಊಟಕ್ಕೆ ಮೊಸಪ್ಪು ಹಾಗೂ ಅನ್ನವನ್ನು ಮಾಡಿಕೊಂಡಿದ್ದೆ. ಈ ಹುಂಜದ ಕತೆ ನಿಮ್ಗೆ ಹೇಳಲೇಬೇಕು. ಇದು ಕೇಳಿದ್ರೆ ನಿಮಗೆ ಒಂಥರ ಸ್ಟೋರಿ ಥರ ಅನಿಸುತ್ತೆ, ಆದರೆ ನಿಜವಾಗ್ಲೂ ನಡೆದಿರೋದೆ. ಸೇಮ್ ಇದೇ ಥರ ಹುಂಜನ ನನ್ನ ತಮ್ಮ ಒಂದು ಸರಿ ಮಾರಿ ಹಬ್ಬಕ್ಕೆ ಕಟ್ ಮಾಡಿಸ್ಬಿಟ್ಟಿದ್ದ. ನನ್ನ ಮಗ ಅವಾಗ ಇನ್ನೂ ಚಿಕ್ಕವನು, ನೀವೆಲ್ಲ ಪ್ರಾಣಿ ಹಿಂಸೆ ಮಾಡ್ತಾಯಿದ್ದೀರಾ, ಅದನ್ನು ಕಟ್ ಮಾಡಬೇಡಿ, ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಹಠ ಮಾಡ್ಕೊಂಡು ಕೂತಿದ್ದ. ಈಗ ನನ್ನ ಮಗ ಅಂಗನವಾಡಿ ಎಲ್ಲ ಮುಗಿಸಿ ಮನೆಗೆ ಬಂದು ಒಂದು ರೌಂಡ್ ಊಟ ಎಲ್ಲ ಮಾಡಿಕೊಂಡು ಇವಾಗ ಅವರ ಪ್ಲೇ ಗ್ರೌಂಡ್ಗೆ ಹೋಗಿದ್ದಾರೆ. ಈಗ ಸದ್ಯಕ್ಕೆ ಮಣ್ಣಲ್ಲಿ ಆಟ ಆಡ್ಕೊಂಡು ಕೂತಿದ್ದಾನೆ. ಈ ಒಂದು ಮಣ್ಣು ಆಟ ಎಲ್ಲ ಮುಗಿದ್ಮೇಲೆ ಸ್ನಾನ ಮಾಡಿಸಿ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗಬೇಕು. ನಾನು ಊರಿಗೆ ಬಂದರೆ ಇವನ್ನ ಈ ರೀತಿ ಮಣ್ಣಲ್ಲಿ ಆಟ ಆಡೋಕ್ಕೆಲ್ಲ ಫ್ರೀಯಾಗಿ ಬಿಟ್ಬಿಡ್ತೀನಿ. ನಮ್ಮ ಮನೆ ಹತ್ರ ಪಾರ್ಕ್ ಇದೆ ಅಂತ ಹೇಳಿದ್ನಲ್ಲ, ತೋರಿಸ್ತೀನಿ ಬನ್ನಿ. ಲಡ್ಡು, ನಾವು ಎಲ್ಲಿ ಬಂದಿದ್ದೀವಿ ಇವಾಗ? ಯಾವುದು ಪಾರ್ಕ್ ಇದು? ಮಣ್ಣು ಪಾರ್ಕು. ಇದು ಪಾರ್ಕ್ ಅಲ್ಲಮ್ಮ, ಗದ್ದೆ. ಇಲ್ಲ, ಇಲ್ಲೆಲ್ಲ ಭತ್ತ ರಾಗಿ ಎಲ್ಲ ಹಾಕ್ತಾರೆ. ಅಲ್ಲಿ ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ. ಇದೇ ನಮ್ಮ ಮನೆ ಹತ್ರ ಇರೋ ಪಾರ್ಕು. ಊರಿಗೆ ಬಂದಾಗ ಈ ಜಾಗ ಅಂತ ಒಂದು ಮಿಸ್ ಮಾಡಲ್ಲ. ಈಗ ಬೇಸಿಗೆಗೆ ಎಲ್ಲ ಒಣಗೋಗಿದೆ. ಚಳಿಗಾಲ ಮತ್ತು ಮಳೆಗಾಲದಲ್ಲಂತೂ ಎಲ್ಲಿ ನೋಡಿದ್ರೂ ಹಸಿರೇ ಕಾಣಿಸ್ತಾ ಇರುತ್ತೆ. ಮತ್ತು ಇವಾಗ ಊರ ಕಡೆ ಸ್ವಲ್ಪ ನೀರಿನ ಪ್ರಾಬ್ಲಮ್ ಇರೋದ್ರಿಂದ ಭತ್ತ ಮತ್ತು ರಾಗಿ ಯಾರೂ ಹಾಕೋದಕ್ಕೆ ಹೋಗಿಲ್ಲ ಜಾಸ್ತಿ. ನಾವು ಎಷ್ಟೇ ದೊಡ್ಡವರಾಗಿದ್ರೂ, ಮದುವೆಯಾಗಿ ನಮಗೆ ಮಕ್ಕಳಿದ್ರೂ ತಾಯಂದಿರಿಗೆ ನಾವು ಪುಟ್ಟ ಮಕ್ಕಳೇ ಅಲ್ವಾ. ಊರಿಂದ ಬರಬೇಕಾದ್ರೆ ನಾವು ಮಾಡರ್ನ್ ಡ್ರೆಸ್ ಆದರೂ ಹಾಕಿರಲಿ, ಟ್ರೆಡಿಷ್ನಲ್ ಡ್ರೆಸ್ ಆದರೂ ಹಾಕಿರಲಿ, ತಲೆ ಬಾಚಿ ಹೂ ಮುಟ್ಸೇ ಕಳಿಸೋದು ಅಮ್ಮ. ನಾನು ರೆಡಿಯಾಗಿ ತಲೆ ಬಾಚಿ ಹೂ ಮುಟ್ಸ್ಕೊಂಡು ಬಸ್ಸಲ್ಲಿ ತಿನ್ನೋಕ್ಕೆ ಸ್ನ್ಯಾಕ್ಸ್ ಮತ್ತು ಹಣ್ಣುಗಳನ್ನ ಕಟ್ ಮಾಡಿ ಬಾಕ್ಸ್ಗೆ ಕೊಟ್ಟಿದ್ರು. ಜೊತೆಗೆ ನೀರು ದೋಸೆ ಮಾಡಿದರು. ನೀರು ದೋಸೆ ಮತ್ತು ಬೀಟ್ರೂಟ್ ಪಲ್ಯನ ರೋಲ್ ಮಾಡಿ ಒಂದು ಬಾಕ್ಸ್ಗೆ ಹಾಕ್ಕೊಂಡಿದ್ದೆ. ನನ್ನ ಮಗ ಬಸ್ಸಲ್ಲಿ ಹೋಗಬೇಕಾದ್ರೆ ಏನಾದರೂ ಕೇಳ್ತಾನೆ ಇರ್ತಾನೆ, ಅದಕ್ಕೆ ಹೊರಗಡೆಯಿಂದ ಏನು ಕೊಡ್ಸೋದು ಬೇಡ ಅಂತ ಹೇಳಿ ಮನೆಯಿಂದನೇ ತೊಗೊಂಡು ಹೋಗ್ತೀನಿ. ಬಸ್ಸಂತೂ ತುಂಬಾ ಫ್ರೀ ಇತ್ತು, ಆರಾಮಾಗಿ ಊರನ್ನು ತಲುಪಿದ್ವಿ. ಆದರೆ ನಮಗೆ ಮನೆಗೆ ಬಂದಮೇಲೆ ಒಂದು ಸರ್ಪ್ರೈಸ್ ಇತ್ತು. ಈಗ ಸಮ್ಮರ್ ಟೈಮ್ ಅಲ್ವಾ, ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಓನರ್ ಮನೆ ಹತ್ರ ಬೋರ್ನ ತೆಗೆಸ್ತಾಯಿದ್ರು. ಬೋರ್ ಹಾಕಬೇಕಾದ್ರೆ ಬರುತ್ತಲ್ಲ ಡಸ್ಟು, ಅದು 3rd ಫ್ಲೋರ್ವರೆಗೂ ಹೋಗಿತ್ತು. ನಮ್ಮ ಯಜಮಾನ್ರು ಬೇರೆ ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆ ಕಿಟಕಿ ಕ್ಲೋಸ್ ಮಾಡೋದು ಮರ್ತ್ಬಿಟ್ಟಿದ್ದಾರೆ. ಆ ಕಿಟಕಿಯಿಂದೆಲ್ಲ ಡಸ್ಟ್ ಒಳಗಡೆ ಹೋಗಿ ಒಳಗಡೆ ಕೂಡ ಎಲ್ಲ ಡಸ್ಟೆಲ್ಲ ಜಾಸ್ತಿ ಆಗಿತ್ತು. ಮತ್ತು ಇಲ್ಲಿ ಗಿಡಗಳ ಮೇಲೆ, ಈ ರಾಡ್ಗಳ ಮೇಲೆಲ್ಲ ಜಾಸ್ತಿ ಇತ್ತು. ಅದಕ್ಕೆ ಫಸ್ಟು ಹೊರಗಡೆ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ನಾವು ಬರೋಷ್ಟರಲ್ಲಿ 4 ಗಂಟೆ ಆಗೋಗಿತ್ತು. ಲಡ್ಡೂ ಬಸ್ಸಲ್ಲಿ ಬರಬೇಕಾದ್ರೆ ಸ್ನ್ಯಾಕ್ಸ್ ಮಾತ್ರ ತಿಂದಿದ್ದ, ಊಟ ಏನು ಮಾಡಿರಲಿಲ್ಲ. ಬಾಕ್ಸಲ್ಲಿ ಊಟ ಹಂಗೆ ಇತ್ತು, ಅದನ್ನು ಕೂಡ ಇಬ್ಬರೂ ತಿಂದ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾವು ಊರಿಂದ ಬಂದ ತಕ್ಷಣ ಮೊದಲು ಮಾಡೋ ಕೆಲಸ ಅಂದರೆ ಗಿಡಗಳಿಗೆ ನೀರು ಹಾಕೋದು. ಆ ಕೆಲಸನ ಲಡ್ಡು ಕಾಂಟ್ಯಾಕ್ಟ್ ತೊಗೊಬಿಟ್ಟಿದ್ದಾನೆ. ಅವನೇ ನೀರು ಹಾಕಬೇಕು ಗಿಡಗಳಿಗೆ. ಮತ್ತು ಮಣ್ಣಂತೂ ತುಂಬಾ ಜಾಸ್ತಿ ಇತ್ತು, ಅದಕ್ಕೆ ಪಾಟ್ಗಳನ್ನೆಲ್ಲ ಸ್ವಲ್ಪ ಡಿಸ್ಪ್ಲೇಸ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹೊರಗಡೆ ಕ್ಲೀನಿಂಗ್ ಎಲ್ಲ ಮುಗಿದು ಈಗ ಒಳಗಡೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಕಿಟಕಿ ಎಲ್ಲ ಡಸ್ಟ್ ಆಗಿತ್ತಲ್ಲ, ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ ಸ್ಪ್ರೆಡ್ಸ್ ಎಲ್ಲ ಚೇಂಜ್ ಮಾಡ್ಕೋತಾ ಇದ್ದೀನಿ. ವೀಕ್ಲಿ ಒನ್ಸ್ ನಾನು ಪಿಲ್ಲೋ ಕವರ್ಸು, ಬೆಡ್ ಸ್ಪ್ರೆಡ್ಡು ಮತ್ತು ಕರ್ಟನ್ಸ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಊರಿಂದ ಬಂದ ತಕ್ಷಣವೂ ಅಷ್ಟೇ ಇರೋ ಬೆಡ್ ಸ್ಪ್ರೆಡ್ಸ್ನೆಲ್ಲ ಚೇಂಜ್ ಮಾಡಿ ಆವತ್ತಿನ ದಿನವೇ ವಾಶ್ಗೆ ಹಾಕಿಬಿಡ್ತೀನಿ. ಮಗು ಮನೇಲಿರೋದ್ರಿಂದ, ಜೊತೆಗೆ
ಕಿಟಕಿ ಎಲ್ಲ ಜಾಸ್ತಿ ಇರೋದ್ರಿಂದ ಡಸ್ಟ್ ಅಂತೂ ಜಾಸ್ತಿ ಆಗ್ತಾನೆ ಇರುತ್ತೆ. ಅದಕ್ಕೆ ಒಂದು 3 ಡೇಸ್ ಒಂದ್ಸರಿ ಆದ್ರೂ ಹಾಕ್ತೀನಿ. ಇದೆಲ್ಲ ಹೊರಗಡೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಬಟ್ಟೆಗಳು ಸ್ವಲ್ಪ ವಾಶ್ಗೆ ಹಾಕೋದಿತ್ತು, ಅದನ್ನು ಹಾಕ್ಕೊಂಡೆ. ನಾನು ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಂಜೆ 6 ಗಂಟೆನೇ ಆಗೋಗಿತ್ತು. ಮಧ್ಯಾಹ್ನ ಸ್ವಲ್ಪ ತಿಂದಿದ್ವಲ್ಲ, ಹಸಿವು ಕೂಡ ಆಗ್ತಿತ್ತು. ಬೇಗ ಅಡುಗೆ ಕೆಲಸನ ಮುಗಿಸೋಣ ಅಂತ ಹೇಳಿ ನನ್ನ ಮಗ ಬಿರಿಯಾನಿ ಕೇಳ್ದ. ಅದಕ್ಕೆ ಎಗ್ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಮೊಟ್ಟೆನ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಈ ಮೊಟ್ಟೆ ಸ್ವಲ್ಪ ಬೇಗ ಬೇಯಬೇಕು ಅಂತ ಹೇಳಿದರೆ ಈರುಳ್ಳಿ ಸಿಪ್ಪೆ, ಉಪ್ಪು ಆ ಥರ ಯಾವುದಾದ್ರೂ ಹಾಕ್ಕೋಬೋದು. ಈ ರೀತಿಯಾಗಿ ನಾನು ಒಂದು 10 ಮಿನಿಟ್ಸ್ ಬೇಯಿಸ್ಕೊತೀನಿ ಅಷ್ಟೇ. ಮೊಟ್ಟೆ ಬೇಯುವಷ್ಟರಲ್ಲಿ ಕಸ ಗುಡಿಸಿ ಮನೆ ಕೂಡ ಒರೆಸ್ಕೊಂಡೆ. ಹೆಣ್ಮಕ್ಳಿಗೆ ನಾವು ಎಷ್ಟಾದರೂ ಕೆಲಸ ಮಾಡಿರಲಿ, ಕೊನೆಯಲ್ಲಿ ಒಂದು ಬಿಸಿ ಬಿಸಿ ಕಾಫಿ ಕುಡಿದ್ರೇ ನಮಗೆ ಸಮಾಧಾನ ಆಗೋದು. ಇನ್ನೂ ಅಡುಗೆ ಕೆಲಸ ಬಾಕಿ ಇತ್ತಲ್ವ, ಅದಕ್ಕೆ ಸ್ವಲ್ಪ ಎನರ್ಜಿ ಬರಲಿ ಅಂತ ಹೇಳಿ ಕಾಫಿನ ಕುಡಿತಾ ಇದ್ದೀನಿ. ಮತ್ತು ನನ್ನ ಮಗನಿಗೆ ಅವನು ಪಾಪ ಹಸುವಾಗ್ತಿದೆ ಅಂತ ಹೇಳ್ತಿದ್ದ, ಅದಕ್ಕೆ ಅವನಿಗೊಂದು ಆಮ್ಲೆಟ್ ಹಾಕ್ಕೊಟ್ಟು ನಾನು ಕಾಫಿನ ಕುಡಿತಾ ಇದ್ದೀನಿ. ನಾವಿಷ್ಟು ಕ್ಯೂರಿಯಾಸಿಟಿಯಿಂದ ನಾನು ನನ್ನ ಮಗ ಏನು ನೋಡ್ತಾ ಇದ್ದೀವಿ ಅಂತ ಯೋಚಿಸ್ತಾ ಇದ್ದೀರಾ? ನೀವೇ ನೋಡಿ. ಯಾವ ಫಿಲ್ಮ್ ನೋಡ್ತಿದ್ದೀವಿ ಅಂತ ನಿಮಗೂ ಗೊತ್ತಾಗಿದೆ ಅಲ್ವಾ? ಕವಿರತ್ನ ಕಾಳಿದಾಸ ಸಿನಿಮಾನ ನೋಡ್ತಾ ಇದ್ವಿ. ನನ್ನ ಮಗಂಗೆ ಆ ಮೂವಿ ಅಂದರೆ ಸಖತ್ ಇಷ್ಟ. ನನಗೆ ನನ್ನ ಮಗನಿಗೆ ಈಗಿನ ಕಾಲದ ಫಿಲ್ಮ್ಸ್ ನೋಡೋದಕ್ಕಿಂತ ಹಳೆಯ ಸಿನಿಮಾಗಳು ನೋಡೋದೇ ತುಂಬ ಇಷ್ಟ. ಅವನಿಗೂ ಅಷ್ಟೇ. ನಮ್ಮ ಮನೇಲಿ TV ತಂದಾಗಿಂದ ಹೆಚ್ಚು ನೋಡಿರೋ ಫಿಲ್ಮ್ಸ್ ಅಂದರೆ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವ್ರದ್ದೇ. ಅವ್ರ ಫಿಲ್ಮ್ಸ್ ಎಲ್ಲ ಎಷ್ಟು ಸರಿ ನೋಡಿದ್ರೂ ಬೇಜಾರಾಗಲ್ಲ. ಈಗ ಕಾಫಿ ಎಲ್ಲ ಮುಗಿಸಿ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾನಿವತ್ತು ಸ್ಪೆಷಲ್ ಮತ್ತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ರೆಡಿ ಆಗುವಂತಹ ಎಗ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ. ನಾಳೆ ಹೇಗಿದ್ದರೂ ಸಂಡೇ ಕ್ವಿಕ್ಕಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಈ ಎಗ್ ಬಿರಿಯಾನಿನ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಮತ್ತು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮೊಟ್ಟೆ ಎಲ್ಲ ಬಿಡಿಸಿಟ್ಕೊಂಡು ಈ ರೀತಿ ಸ್ವಲ್ಪ ಕಟ್ ಮಾಡಿ ಇಟ್ಕೋತೀನಿ. ಮಸಾಲೆ ಎಲ್ಲ ಮೊಟ್ಟೆಗೆ ಹಿಡಿಬೇಕಲ್ವ, ಅದಕ್ಕೆ. ಈಗ ಎಗ್ ಬಿರಿಯಾನಿ ಮಾಡೋದಕ್ಕೆ 1 ಕಪ್ನಷ್ಟು ಮೆಂತ್ಯ ಸೊಪ್ಪು, ಅರ್ಧ ಕಪ್ನಷ್ಟು ಪುದೀನ, ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, 3ರಿಂದ 4 ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ. ಜೊತೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಅನಾನಸ್ ಹೂವು, 1 ಪಲಾವ್ ಎಲೆ, 2 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೂ ಧನಿಯಾ ಪುಡಿನ ತೊಗೊಂಡಿದ್ದೀನಿ. ಜೊತೆಗೆ 1 ಕಪ್ನಷ್ಟು ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, 1 ಕಪ್ನಷ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊನ ತೊಗೊಂಡಿದ್ದೀನಿ. ಹಾಗೂ 3 ಮೊಟ್ಟೆಗಳನ್ನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಒಂದು ಕುಕ್ಕರ್ನ ಇಟ್ಕೊಂಡು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಹಾಗೂ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಹೊಂಬಣ್ಣ ಬರೋವರೆಗೆ ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂತಹ 1 ಕಪ್ನಷ್ಟು ಟೊಮೊಟೊನ ಹಾಕಿ ಅದನ್ನು ಕೂಡ ಟೊಮೊಟೊ ಮೆತ್ತಗಾಗೋವರೆಗೆ ಬಾಡಿಸ್ಕೋಬೇಕು. ಟೊಮೊಟೊ ಮೆತ್ತಗಾಗುವಷ್ಟರಲ್ಲಿ ನಾವಿಲ್ಲಿ ರುಬ್ಕೊಳ್ಳೋಣ. ಅದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಹಸಿಮೆಣಸಿಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ಟೊಮೊಟೊ ಕೂಡ ಚೆನ್ನಾಗಿ ಮೆತ್ತಗಾಗಿದೆ. ಇವಾಗ ಇದಕ್ಕೆ ಕಸೂರಿ ಮೇಥಿನ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೂ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬೇಯೋದಕ್ಕೆ ಬಿಡಬೇಕು. ಇದಾದ ನಂತರ ರುಬ್ಬಿಟ್ಕೊಂಡಿರುವಂತಹ ಸೊಪ್ಪಿನ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ, ಜೊತೆಗೆ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿದೆ. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು 5 ನಿಮಿಷ ಬೇಯಿಸ್ಕೋಬೇಕು. ಈಗ ಎಣ್ಣೆ ಚೆನ್ನಾಗಿ ಬಿಟ್ಟಿದೆ. ಈಗ ಮೊಟ್ಟೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರಬೇಕಂದ್ರೆ ಈ ರೀತಿ ಮಸಾಲೆ ಹಾಕಿದ ನಂತರ ಒಂದು ಮೊಟ್ಟೆನ ಒಡೆದಾಕೊಂಡ್ರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇಲ್ಲ ಅಂತಂದರೆ ಪಲಾವ್ ಟೇಸ್ಟೇ ಬಂದುಬಿಡುತ್ತೆ. ಅದಕ್ಕೆ ಈ ರೀತಿ ಮಸಾಲೆ ಹಾಕ್ಕೊಂಡಿದ್ದ ನಂತರ ಒಂದು ಮೊಟ್ಟೆನ ಒಡೆದಾಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಾದ ನಂತರ
2 ಲೋಟ ಬಿಸಿ ನೀರನ್ನು ಹಾಕೋತಾ ಇದ್ದೀನಿ. ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದ ನಂತರ ನಾನು ಮೊದಲೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಈಗ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಈ ಬಿರಿಯಾನಿ ಮಾಡೋದಕ್ಕೆ ಬಿರಿಯಾನಿ ಪೌಡ್ರು ಸಹ ಬೇಡ. ಸಿಂಪಲ್ಲಾಗಿ ಮನೇಲಿರೋ ಐಟಮ್ಸ್ನೇ ಬಳಸ್ಕೊಂಡು ಮಾಡ್ಕೋಬೋದು. ಕ್ವಿಕ್ಕಾಗಿ ಕೂಡ ರೆಡಿ ಆಗುತ್ತೆ. ಈಗ ಅಕ್ಕಿ ಕುದಿ ಬರುವಷ್ಟರಲ್ಲಿ ನಾನಿಲ್ಲಿ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಿಲ್ಲಿ ಪೌಡರು, ಗರಂ ಮಸಾಲ ಹಾಗೂ ಅರಿಶಿಣ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಆಗಲೇ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆ, ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆಗಳಿಗೆ ಮಸಾಲೆ ಹಿಡಿದ್ರೆ ಟೇಸ್ಟ್ ಅಂತ ಚೆನ್ನಾಗಿರುತ್ತೆ. ಈಗ ಇದನ್ನು ಕುದೀತಾ ಇರುವಂತಹ ಅಕ್ಕಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಉಪ್ಪು ಖಾರನ ಚೆಕ್ ಮಾಡ್ಕೋಬೇಕು. ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಈ ಟೈಮಲ್ಲಿ ಹಾಕೋಬೋದು. ಕೊನೆಯಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿ ರುಚಿಯಾಗಿರೋ ಎಗ್ ಬಿರಿಯಾನಿ ರೆಡಿ ಆಗುತ್ತೆ. ಘಮ ಅಂತೂ ಸೂಪರಾಗಿ ಬರ್ತಾಯಿತ್ತು. ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಈ ರೀತಿಯಾಗಿ ಎಗ್ ಬಿರಿಯಾನಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಜೊತೆಗೆ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.